ಕೆಡಕಿದ್ರೆ ಹುಷಾರು ಹುಷಾರು ಶಿವಕುಮಾರ್. ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ, ಯಾವಾಗ ನಾವು ತೆಗೆದಿದ್ದೀವಿ ಭೂಮಿ ಮೇಲೆ ಬದುಕೋಕ್ಕಾಗಲ್ಲ ಅಂಥ ಮೆಟೀರಿಯಲ್ಗಳು ಶುರುವಾಯ್ತವೆ. ಆಯಿತು, ರೇವಣ್ಣನ ಮಕ್ಕಳನ್ನ ಹಾಕ್ಸೋದಕ್ಕೆ ಏನೇನು ಮಾಡಿದಿರಲ್ಲ, ನಿಮ್ಮಲ್ಲಿ ಯಾರ್ಯಾರನ್ನ ಕಳಿಸ್ಬೇಕು ಅಂತಕ್ಕಂಥದ್ದು ಭಗವಂತ ನಿರ್ಧಾರ ಮಾಡಿದ್ದಾನಾಗಲೇ. ಭಗವಂತ ನಿರ್ಧಾರ ಮಾಡಿದ್ದಾನೆ. ಉಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾವ ರಕ್ಷಣೆ ಪಟ್ಕೊಂಡು ಉಳ್ಕೊಳ್ಳೋಕ್ಕಾಗಲ್ಲ. ತಯಾರಾಗಿದ್ದೀವಿ ಎಲ್ಲದಕ್ಕೂ. 14 ವರ್ಷ ಕೇಸ್ ಹಿಡ್ಕೊಂಡು ಈಗ ಅಲ್ಲಾಡಿಸ್ಕೊಂಡು ನಿಂತಿದ್ದೀರಲ್ಲಪ್ಪ. ಅದೇನೋ ಪಾಪ ಗವರ್ನರ್ ಹೆಸರನ್ನ ಹೇಳ್ಕೊಂಡು ಅದ್ಯಾವುದೋ ಚಾನಲ್ನಲ್ಲಿ ಅದೆಂಥದ್ದು ಎಂಥದ್ದು ಕಾನ್ಫಿಡೆನ್ಷಿಯಲ್ ಲೆಟರ್ನ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಯಾವನು ಕೊಟ್ಟನು ಕಾನ್ಫಿಡೆನ್ಷಿಯಲ್ ಲೆಟರ್ನ? ಸರ್ಕಾರದ ನಡುವೆ ಗವರ್ನರ್ ನಡುವೆ ನಡೆದಿರತಕ್ಕಂಥ ವ್ಯವಹಾರನ ಯಾವನಪ್ಪ ಕೊಟ್ಟನು? ಇದಕ್ಕೆ ಇಟ್ಕೊಂಡಿದ್ದೀರಾ? ಏನೇನಾಗುತ್ತೆ ಅನ್ನೋದು ಕಾದು ನೋಡಿ ಸ್ವಲ್ಪ.